ಈಗ ನಾನು ಇವತ್ತು ನಿಮ್ಮ ಚಾನಲ್ಗೆ ಬಂದಿದ್ದೀನಿ, ಇಲ್ಲಿ ನಾನು ಓಪನ್ ಆಗಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅಷ್ಟು ಕಲಾವಿದರು ನನಗೆ ಹೊಸ ಟ್ಯಾಲೆಂಟು ಫ್ರೆಶ್ ಅಂತ ಜೆನ್ಜಿ ಎಲ್ಲ ಅಂತ ನಂಗೆ ಮೆಸೇಜ್ ಮಾಡ್ತಾರೆ, ಸರ್ ನನಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಸರ್, ನಂಗೆ ಟ್ಯಾಲೆಂಟ್ ಇದೆ, ನಾನು ಮಾಡ್ಬೇಕು ಸರ್. ನೀವು ಕೇಳಿದ ಚಾನ್ಸು, ನಾನು ಚಾನ್ಸ್ ಕೊಡ್ತೀನಿ, ಬಂದು ಮಾಡ್ತೀರಾ? ಓಕೆ. ಅಷ್ಟಕ್ಕೆ ಸಮಾಧಾನ ಆಗಲ್ಲ. ಅವ್ರು ಪೇಮೆಂಟ್ ಮಾತಾಡ್ತಾರೆ ಇಮಿಡಿಯೇಟ್. ಅವ್ರಿಗೆ ಇಷ್ಟೇ ಪೇಮೆಂಟ್ ಬೇಕು, ಅವ್ರು ಹೀಗೆ ಇರಬೇಕು ಟ್ರೀಟ್ಮೆಂಟು. ಈಗ ಎಂತೆಂಥ ಸೀರಿಯಲ್ಗಳು ಅರ್ಧಕ್ಕೆ ನಿಂತೋಗೋದು ಏನಕ್ಕೆ? ಎಲ್ಲ ಹೊಸ ಫೇಸ್ ಅಂತ ಲಾಂಚ್ ಮಾಡಿರ್ತಾರೆ ತಾನೆ. ಹೊಸ ಫೇಸ್ ಅಂತ ಬಂದಾಗ ಇವ್ರಿಗೆ ಏನಿರುತ್ತೆ ರಿಕ್ವೈರ್ಮೆಂಟು, ನಾನು ಸೀರಿಯಲಲ್ಲಿ ಕಾಣಿಸ್ಕೋಬೇಕು, ಓಕೆ, ನಾನು ಇಷ್ಟು ಚೆನ್ನಾಗಿದ್ದೀನಿ, ನಾನೊಂದು ಹೀರೋಯಿನಾಗಿ ಬರಬೇಕು ಅಲ್ವಾ? ಸೆಲೆಕ್ಟ್ ಮಾಡಿ ಕೊಟ್ಮೇಲೆ ನೀನು ಕೊನೆಯವರೆಗೂ ನೀನು ಅದಕ್ಕೆ ಕಣ್ಣು ಮುತ್ಕೊಂಡಿರ್ಬೇಕು ತಾನೆ. ಅಟ್ಲೀಸ್ಟ್ ನೀನೇನೇ ಫೇಮಸ್ ಆದ, ಈಗ 100 ಎಪಿಸೋಡ್ ಮಧ್ಯದಲ್ಲಿ 1000 ಎಪಿಸೋಡ್ ಮಾಡೋ ಕನ್ಸು ಕಟ್ಕೊಂಡು ಕೂತಿರ್ತಾನೆ ಒಬ್ಬ ಪ್ರೊಡ್ಯೂಸರ್, ದುಡ್ಡು ಹಾಕಿರ್ತಾನೆ, ಒಬ್ಬ ಡೈರೆಕ್ಟ್ರು ಒಂದು ಚಾನಲ್ ಏನೋ ಮಾಡಿರ್ತಾರೆ. ನೀನು ಇರ್ಬೇಕು ತಾನೆ ಅವ್ರ ಜೊತೆ ಕೈ ಜೋಡಿಸ್ಕೊಂಡು. ಅಗ್ರಿಮೆಂಟ್ ಮುಗಿಯೋದೇ ಕಾಯ್ತಾ ಇರುತ್ತೆ. ಇಲ್ಲಿ 3 ಕೊಟ್ಟರೆ ಒಂದು ಕಡೆ 6 ಕೊಟ್ಟರೆ ಆ ಚಾನಲ್ಗೆ ಆಗೋಣ ಅಂತ ನೀವು ಕೂತಿರ್ತಿಲ್ಲ. ಈ ಮೈಂಡ್ ಸೆಟ್ ಎಲ್ಲಿಂದ ಬಂತು? ಇದು ಆಸೆಯೋ ದುರಾಸೆಯೋ? ಈಗ ನಾವು ಬಿಡಲ್ಲ, ನಾವು ಕೇಸ್ ಹಾಕ್ತೀವಿ, ಹೇಳ್ಕೊತೀವಿ, ಡಿಪ್ರೆಷನ್ಗೆ ಹೋಗ್ತಾರೆ. ಯಾರು ಮಾಡ್ಕೊಂಡಿದ್ದು? ನಮಗೂ ಕೊಟ್ಟರು ಡಿಪ್ರೆಷನ್ ಇವರು, ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಓಕೆ. ಈಗ ನಾನು ಅದಕ್ಕೆ ಹೇಳ್ತೀನಿ, ನಾನು ನೆಕ್ಸ್ಟ್ ಚಾನ್ಸ್ ಕೊಡ್ತೀವಿ. ನಾನು ಓಪನಾಗಿ ನೆಕ್ಸ್ಟ್ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ನಿಮ್ಮ ಥ್ರೂನು ಕರೆ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನಂದು ಸೋಷಿಯಲ್ ಮೀಡಿಯಲ್ಲಿ ಹೇಳ್ತೀನಿ, ಯಾವನಿಗೆ ಚಾನ್ಸ್ ಬೇಕು ಬನ್ರಪ್ಪ ನನ್ನ ಹತ್ರ, ಯಾರು ದುಡ್ಡು ಕೇಳಬೇಡಿ. ಓಕೆ. ಹಂಗಂತ ಏನು ಸರ್? ನೋ ನಾನು ಹಾಗೆ ಹೇಳ್ತಾ ಇಲ್ಲ. ನಿಮಗೆ ಊಟ ಇರುತ್ತೆ, ಹೋಗಿ ಬರೋ ಕನ್ವಿನ್ಸ್ ಇರುತ್ತೆ, ನೀನು ನಿಜವಾಗ ಒಳಗಡೆ ಪ್ಯಾಷನ್ ಇದೆ, ನಾನು ಒಬ್ಬ ಆರ್ಟಿಸ್ಟಾಗಿ ಬೆಳಿಬೇಕು ಅಂತ, ಬಂದು ಮಾಡು ನನ್ನ ಹತ್ರ ಅಂತೀನಿ. ಅದಿರಲ್ಲ. ಇವ್ರಿಗೆ ಅದಾದಮೇಲೆ ಪೇಮೆಂಟ್ ಎಷ್ಟು, ಅದಾದಮೇಲೆ ಅಲ್ಲೇ ಒಂದು ಸಂಘ ಬೆಳೆಯುತ್ತೆ ಇವ್ರದ್ದು. ಇವ್ರು ಸೀನ್ ಮಾಡುವಾಗ ಇವ್ರು 3 ಜನ ಖಾಲಿ ಕೂತಿರ್ತಾರಲ್ಲ, ಇವ್ರು 3 ಜನ ಫ್ರೆಂಡ್ಸ್ ಆಗ್ತಾರೆ. ನಿಂದೆಷ್ಟೇ ಉಳ್ದೆಷ್ಟೇ ಇವ್ರನ್ನ ಮಾತಾಡ್ಕೊತಾರೆ. ನಾವು ಅವ್ರವ್ರ ಯೋಗ್ಯತೆ ಅನುಸಾರ ಏನೋ ಒಂದು ಕೊಟ್ಟಿರ್ತೀವಿ. ಕಂಪ್ಯಾರಿಸನ್ ಸ್ಟಾರ್ಟು. ಅದಾದಮೇಲೆ ನನ್ನ ಬಟ್ಟೆ ಹಿಂಗಿದೆ, ಅವ್ನ ಬಟ್ಟೆ ಹಾಗಿದೆ. ಆಮೇಲೆ ನಮ್ಗೆ ಬಂದು ನಮ್ಮ ಕಾಸ್ಟ್ಯೂಮ್ ಚೇಂಜ್ ಮಾಡಿ, ನಮ್ಗೆ ಯಾಕೆ ಒಂದೇ ಕಾಸ್ಟ್ಯೂಮಲ್ಲಿದ್ದೀವಿ ನಾವು 4 ಎಪಿಸೋಡಿಂದ. ಇದೆಲ್ಲ ಹಣೆ ಬರ ಆಗಿದೆಯಲ್ಲ. ಇದೆಲ್ಲ ನೋಡಿನ ನಾನು ಅದಕ್ಕೆ ಅಪ್ಪ ಸೀರಿಯಲ್ಲೇ ಮಾಡೋದು ಬೇಡ, ನನಗೆ ಡಿಪ್ರೆಷನ್ ಅಂತ ನಾನು ಮಾಡಲ್ಲ. ಈಗ ಶುರು ಮಾಡ್ತಿದ್ದೀರಾ? ನೆಕ್ಸ್ಟ್ ಒಂದು ಪ್ಲ್ಯಾನಲ್ಲಿದೆ. ಈಗ ನನ್ನ ಕೆಲವು ಬೇರೆಯವರೆಲ್ಲ ಏನೋ ಅದ್ರ ಜೊತೆ ಹೋರಾಡೋದೇ ಒಂದು ನಾವು ಅದನ್ನು ಎಂಜಾಯ್ ಮಾಡ್ತೀವಿ. ಸರ್ ನೀವು ಎಂಜಾಯ್ ಮಾಡ್ರಪ್ಪ, ಮಾಡೋರು ಮಾಡಿ. ಬಟ್ ಅದಕ್ಕೆ ನಾನು ಗ್ಯಾಪ್ ತೊಗೊಂಡು ನಿಧಾನಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿ ಮಾಡ್ತೀನಿ. ಬಟ್ ಏನೇ ಮಾಡಿದ್ರು ಈ ಥರ ಕೆಲವು ವೈರಸ್ಗಳು ಸೇರ್ಕೊಂಡ್ಬಿಡುತ್ತೆ, ಆಗುತ್ತದೆ, ಏನೂ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಲೈಫ್. ನಿಮ್ಗೆ 100% ಆಗಲ್ಲ. ಯಾರೋ ಒಂದು ಡಿಪಾರ್ಟ್ಮೆಂಟಲ್ಲಾರು ಈ ಥರ ಇರೋರು ಇರ್ತಾರೆ, ನಮ್ಮ ಹತ್ರನೇ ಚಾನ್ಸ್ ತೊಗೊಂಡು ನಮಗೆ ದೂರು ಬಿಟ್ಟು ಕೊನೆಗೆ ವೀಡಿಯೋ ಬೇರೆ ಮಾಡೋಕ್ಕದು ಇವರು. ನಾವು ಇಷ್ಟು ಮಾಡಿದ್ವಿ, ನಮಗೆ ಇಲ್ಲಿ ₹1 ಕೊಟ್ಟು. ಎಷ್ಟು ಪ್ರೊಡಕ್ಷನ್ಗಳ ಬಗ್ಗೆ, ಎಷ್ಟು ಆರ್ಟಿಸ್ಟ್ಗಳು, ಹೊಸ ಫೇಸ್ಗಳು ಬಂದಿರೋರು ನೀವು ನೋಡಿರ್ತೀರಿ. ಇವರೆಲ್ಲ ಬರೋವಾಗ ಹಾಗೆ ಬಂದ್ರ, ಅಯ್ಯಪ್ಪ ಅಣ್ಣ ಅಂದ್ಕೊಳ್ತಾನೆ ಒಳಗೆ ಬಂದಿದ್ದು. ಮಾಡಿ, ನೀವು ಫಸ್ಟು ಸಾಧನೆ ಮಾಡಿ. ನಿಮ್ಮಿಂದ ಪ್ರೊಡಕ್ಷನ್ಗೆ ಏನೋ 4 ಕಾಸು ಲಾಭ ಆಗೋ ಮಟ್ಟಿಗೆ ನೀವು ಬೆಳೆದಾಗ ನೀವು ಕೇಳಿ, ಬೇಡ ಅಂತ ಯಾರೋ ಅನ್ನಲ್ಲ. ನೀವೇ ಇನ್ನೂ ಬೆಳೆದಿಲ್ಲ, ಆಗಲೇ ಪ್ರೊಡಕ್ಷನ್ ಹೌಸ್ನ ದೂರೋದು, ವೀಡಿಯೋ ಮಾಡಾಕೋದು. ಬಟ್ ಅದು ತಪ್ಪ? ಪ್ರೊಡಕ್ಷನ್ ಹೌಸಿಂದ ದುಡ್ಡು ಕೇಳೋದು ತಪ್ಪ? ಪ್ರೊಡಕ್ಷನ್ ಹೌಸಿಂದ ದುಡ್ಡು ಕೇಳೋದು ತಪ್ಪಲ್ಲ. ನಿಮ್ಗೆ ಅವಕಾಶ ಅನ್ನೋದು ಆಕಾಶಕ್ಕೆ ಸಮ ಅಂತಾರೆ. ಓಕೆ. ನೀವು ಫಸ್ಟ್ ಏನು ಬೇಕಾಗಿದ್ದು? ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರ ಮೇಡಮ್, ಫಸ್ಟ್ ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ದಾಗ ಫಸ್ಟ್ ಕೊಡೋದು ಆಕ್ಸಿಜನ್. ಓಕೆನಾ? ಆಕ್ಸಿಜನ್ ಡ್ರಿಪ್ಸು, ಇದು ನಿರಂತರ ನಿಮ್ಗೆ ಇರಬೇಕು ಅಂತಾರೆ. ಹಾಸ್ಪಿಟ್ಲಿಗೆ ಬಂದಿದ್ದೇನಕ್ಕೆ ನೀನು ಆಕ್ಸಿಜನ್ ಬೇಕು, ಬ್ಲಡ್ ಬೇಕು, ಗ್ಲೂಕೋಸ್ ಬೇಕು ಅಂತ. ಇದೆಲ್ಲ ಕೊಟ್ಟು ರೆಡಿ ಆದಮೇಲೆ ನಂಗೆ ಇಲ್ಲಿ TV ಹಾಕ್ರಿ, ಅದ್ರಲ್ಲಿ ಮ್ಯಾಚ್ ಹಾಕ್ರಿ, ಇದೇನು ಡಬ್ಬ ಹಾಸ್ಪಿಟ್ಲೇ ಇದು, ಇಲ್ಲಿ TV ನೈಟ್ ಇಲ್ಲ ಅಂದರೆ ವಾಟ್ ವಾಸ್ ಯುವರ್ ಪರ್ಪಸ್? ವಾಟ್ ವಾಸ್ ಯುವರ್ ಸ್ಕ್ವೇರ್ ಒನ್? ಸೊ ಹಂಗಂತ ನೀನತ್ತ 5000 ಎಪಿಸೋಡ್ ಆಗೋರ್ಗೆ ಯಾರು ದುಡ್ಡು ಕೊಡದೇ ಇರ್ತಾರ? ಹಾಗೇನಲ್ವಲ್ಲ, ಕೊಡ್ತಾರೆ. ಕೆಲವು ಪ್ರಾಜೆಕ್ಟ್ಗಳು ಕೊಡೋಕ್ಕಾಗಲ್ಲ. ಈಗ ನನ್ನ ಬಿಟ್ಬಿಡಿ, ಇದು ಈ ಜನ್ರೇಷನ್ ಥಿಂಕ್ ಮಾಡಿ ಈ ಥರ ಎಲ್ಲ ಮಾಡ್ತಾರೆ. ಇವ್ರ ಕೈಯಲ್ಲಿ ಕ್ಯಾಮ್ರಾ ಅನ್ನೋ ಒಂದು ವೆಪನ್ ಇದೆ ಅಂತ ಇವತ್ತು ಹಿಂಗೆಲ್ಲ ನಡೀತಾ ಇದೆ. ಡು ಯು ಥಿಂಕ್ ಆಲ್ ದ ಆರ್ಟಿಸ್ಟ್ ವರ್ ಪೇಡ್ ಎಕ್ಸ್ಟ್ರಾರ್ಡಿನರಿ ರೈಟ್ ಫ್ರಮ್ ದೇರ್ ಕೆರಿಯರ್ ಫ್ರಮ್ ದ ಬಿಗಿನಿಂಗ್? ಅಂದ್ಕೊಂಡಿದ್ದೀರಾ ನೀವು? ಯಾರೂ ಲೆಜೆಂಡ್ಗಳಾಗಿಲ್ಲ ಹಂಗಾರೆ? ರಜನಿಕಾಂತ್ ಅವರೇ ಯಾವುದೋ ಒಂದು ರೀಸೆಂಟ್ ಆಡಿಯೋ ಲಾಂಚಲ್ಲೇ ಯಾವುದೋ ಇದರಲ್ಲ ಹೇಳಿದ್ರಲ್ಲ, ಅವ್ರಿಗೆ ಯಾವುದೋ ಒಂದು ಸ್ಟುಡಿಯೋ ಒಳಗೆ ಕರೆಸಿ ಅವಮಾನ ಆಗಿ ಕೊನೆಗೆ ವಾಪಸ್ ಹೋಗಿ ಟ್ಯಾಕ್ಸಿನೂ ಕಳಿಸ್ದೆ. ನೆಕ್ಸ್ಟ್ ಅದೇ 3 ವರ್ಷ ಆದಮೇಲೆ ಅದೇ ಪ್ರೊಡ್ಯೂಸರ್ ಮುಂದೆ ಇನ್ನೊಂದು ಕಾರಲ್ಲಿ ಇವ್ರು ಹೋಗಿ ಇಳಿದು ಆ ದಿನನೂ ಬಂತಲ್ವಾ? ನೀನು ಈ ದಿನ ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಆ ದಿನ ಹೆಂಗೆ ಬರುತ್ತೆ ನಿನ್ನ ಲೈಫಲ್ಲಿ? ಆವತ್ತೇ ರಜನಿಕಾಂತ್ ಅವರು ಕೂತ್ಕೊಂಡು ಬಂದವ್ರಿಗೆಲ್ಲ ಸ್ಟುಡಿಯೋದಲ್ಲೆಲ್ಲ ಅಲ್ಲಿ ಹೋಗ್ಬೇಡಿ, ಆ ಪ್ರೊಡ್ಯೂಸರ್ ಕಾಸು ಕೊಡಲ್ಲ ಅಂತ ಹೇಳ್ಕೊಂಡು ಕೂತಿದ್ರು, ರಜನಿಕಾಂತ್ ಆಗ್ತಿದ್ರಾ? ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇನ್ನಲ್ಲಿ ಪ್ರೊಡಕ್ಷನ್ ಹೌಸ್ ದುಡ್ಡು ಕೇಳೋದು ತಪ್ಪು ಅಂತಲ್ಲ. ಯಾವ ದೃಷ್ಟಿಯಲ್ಲಿ, ಯಾವ ಮಾನದಂಡದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ, ಮತ್ತು ನಿನ್ನ ಅನಿಸಿಕೆ ಅಭಿಪ್ರಾಯಗಳೇನು? ಫಸ್ಟ್ ದುಡಿಯೋದಕ್ಕೆ ರೆಡಿ ಇರಬೇಕು. ಫಸ್ಟ್ ನಿನ್ನ ಪ್ಯಾಷನ್ನೇ ಅದು ಅಂತ ಮತ್ತು ಸುಳ್ಳು ಹೇಳ್ಬೇಡ, ಬರೋವಾಗಲೇ ಕ್ಲಾರಿಟಿಯಾಗಿ ಹೇಳ್ಬೇಡು. ಸರ್ ನನಗೆ ನನಗೆ ಇಷ್ಟು ಪೇಮೆಂಟ್ ಬೇಕು ಸರ್, ಅದ್ರ ಜೊತೆ ನಂಗೆ ಕ್ಯಾರೆಕ್ಟರ್ ಬೇಕು, ಹಂಗಿದ್ರೆ ನಾನು ಡೆಬ್ಯೂ ಮಾಡೋದು ಸರ್ ಅಂತ. ಓಕೆ. ಆ ಥರನೂ ಒಬ್ಬರು ಕಲಾವಿದರಿದ್ದರು ಹಿಂದಿಯಲ್ಲಿ, ರಾಜ್ಕುಮಾರ್ ಅಂತ. ನನಗೆ ಯಾರೋ ಹೇಳಿದ ಕತೆ ಇದು, ನಂಗೆ ಗೊತ್ತಿಲ್ಲ, ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ.
ಅವರು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಕಿಟಕಿಯಿಂದ ಒಬ್ಬರು ಪ್ರೊಡ್ಯೂಸರ್ ನೋಡಿ ಈ ಹುಡುಗ ಏನು ವಾಕಿಂಗ್ ಸ್ಟೈಲ್ ಸಕ್ಕದಾಗಿದೆ ಒಂದು ಅಂತ ಕರೆದು ಅವ್ರಿಗೆ ಫಸ್ಟ್ ಆಫರ್ ಮಾಡಿದಾಗ ಅವ್ರು ಏನು ಹೇಳಿರ್ಬೋದು ಹೇಳಿ, ನನ್ನ ಸಿನಿಮಾಗೆ ನೀನು ಹೀರೋ ಮಾಡ್ತೀನಿ ಅಂದಿದ್ದಕ್ಕೆ. ಆ ಟೈಮಲ್ಲಿ ಮಧುಬಾಲ ತುಂಬ ದೊಡ್ಡ ಹೀರೋಯಿನ್ ಅಂತ, ನೀವು ಮಧುಬಾಲನ ಹೀರೋಯಿನ್ ಹಾಕಿದ್ರೆ ನಾನು ಹೀರೋ ಆಗ್ತೀನಿ ಅಂದ್ರಂತೆ ಇವರು. ಇವರು ಹಾಕಿದ್ರಂತೆ, ನಂಗೆ ಗೊತ್ತಿಲ್ಲ ಅದು, ಹೇಳ್ತಾ ಇರೋದು ನಾನು. ಸುಳ್ಳಂದ್ರೂ ಮಜವಾಗಿದೆಯಾ ಇದು ಕತೆ ಕೇಳೋಕ್ಕೆ, ನೀನು ಇದ್ರೆ ಅಷ್ಟು ಕಾನ್ಫಿಡೆಂಟಾಗಿರು. ಸರ್ ನಾನು 100 ಎಪಿಸೋಡ್ವರೆಗೂ ಕೇಳಲ್ಲ ಸರ್, ನಾನು ಟ್ಯಾಲೆಂಟ್ ತೋರಿಸ್ತೀನಿ ಸರ್, ನಾನು ಪ್ರೂವ್ ಮಾಡ್ತೀನಿ, ನನ್ನಿಂದ ನಿಮ್ಗೆ ಹೆಂಗೆ ರೇಟಿಂಗ್ ಬರುತ್ತೆ ನೋಡಿ ಸರ್, ನನಗೆ ಆಮೇಲೆ ನೀವು ದುಡ್ಡು ಕೊಡಿ ಸರ್. ಅಂದರೆ ಇದೊಂದು ಡೀಲು. ಓಕೆ, ಬರೋವಾಗ ಮಾತ್ರ ನಾವು ಹಿಂಗೆ 100 ಎಪಿಸೋಡ್ ಆದ ತಕ್ಷಣ ನಾನು ಹಿಂಗೆ ಅಂದರೆ ಯಾಕೆ ಚಾನ್ಸ್ ಕೊಡಬೇಕು ಅಂತ ಅನಿಸುತ್ತೆ. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಹಾಗಾದರೆ ಒಂದು ಘೋಷಣೆ ಇಲ್ಲೇ ಮಾಡಿದ್ದೀರಾ, ಯಾವಾಗಿಂದ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ? ಇಫ್ ಸಂಬಡಿ ಈಸ್ ವೆರಿ ಇಂಟ್ರೆಸ್ಟೆಡ್, ನಿಮ್ಮ ಏನು ಮಾನದಂಡಗಳಿಗೆ? ಏನು ಮಾನದಂಡ ಇಲ್ಲ ಇದರಲ್ಲಿ. ನಾವೇನು ಯಾರಿಗೂ ಆ ಥರ ಇದೇನು. ಯಾವಾಗ ಶುರು ಮಾಡ್ತಿದ್ದೀರಾ? ಈಗ ಐ ಥಿಂಕ್ ಬೈ ಜುಲೈಯಿಂದ, ಈ ತಿಂಗಳು ಫುಲ್ ಪ್ರಿಪ್ರೇಷನ್ನೇ. ಈ ಜೂನ್ ಪೂರ್ತಿ ಈಗ ನಾವು ಆಡಿಷನ್ ಸ್ಟಾರ್ಟ್ ಮಾಡ್ತೀವಿ, ಅದೆಲ್ಲವೂ ಇರುತ್ತೆ. ಜುಲೈ ಐ ಥಿಂಕ್ ಜೂನ್ ಎಂಡೇ ನಾವು ಶೂಟಿಂಗು ಹೋಗ್ಬೇಕು ನಾವು. ಓಕೆ, ಹಂಗಾಗಿ ಜುಲೈಯಿಂದ ಏರ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಏರೇ ಜುಲೈಯಿಂದ? ಏರ್ ಜುಲೈ ಸೆಕೆಂಡ್ ವೀಕ್ ಒಳಗೆ ಆಗಬೇಕು ಅಂತ ಮಾತುಕತೆ ನಡೀತಾ ಇದೆ. ಓಕೆ, ಈಗ ಇಲ್ಲಿ ಬರುತ್ತೆ ಫೇವರಿಟಿಸಮ್ಮು ಅಥವಾ ಫ್ಯಾಮಿಲಿ ನೆಪೋಟಿಸಮ್ಮು. ಯಾಕಂದ್ರೆ ನಾನು ಪ್ರಾಜೆಕ್ಟ್ ಉಳಿಸ್ಕೊಳ್ಳೋಕ್ಕೋಸ್ಕರ ನನಗೆ ಗೊತ್ತಿರೋರನ್ನೇ ಹಾಕೊಳ್ತಾ ಹೋಗ್ತೀವಿ ನಾವು ಫಸ್ಟಲ್ಲಿ. ಇದು ನಾನು ಮಾಡೋದು ಅಂತಲ್ಲ, ಎಲ್ಲರೂ ಮಾಡೋದು. ಯಾಕೆ ಅಂದರೆ ನಮ್ಮ ಪ್ರಾಜೆಕ್ಟ್ ಉಳಿಸ್ಕೋಬೇಕಾಗಿರುತ್ತೆ ನಮಗೆ. ಈ ಕಾರಣಕ್ಕೋಸ್ಕರ ಇವೆಲ್ಲವೂ ಬರೋದು. ಅಂದರೆ ನೆಪೋಟಿಸಮ್ ಅದರ ಗುಣಲಕ್ಷಣಗಳು ಬೇರೆ ಬೇರೆ ಇದೆ, ಅದರ ಎಲ್ಲ ಗರಿಗಳು ಬೇರೆ ಬೇರೆ ಥರ ಇದೆ. ಅದೆಲ್ಲವನ್ನು ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಅದೆಲ್ಲದನ್ನು. ಆದರೆ ಒಂದು ಹಂತದಲ್ಲಿ ವರ್ಕ್ ಆದರೆ ವರ್ಕ್ ಆಗಿಬಿಡುತ್ತೆ. ಈಗ ಯಾವುದೋ ಒಂದು ಕ್ಯಾರೆಕ್ಟ್ರು ಬೇಕಾಗಿರೋವಂಥದ್ದು ಯಾರೋ ಮಾಡೋದನ್ನ ನಮ್ಮನೆಲ್ಲ ವಸ್ತು ಇದೆ ಅಂದರೆ ನಾನು ಯಾಕೆ ಆಡಿಷನ್ ಮಾಡಲಿ, ನಾನು ಯಾಕೆ ಅದಕ್ಕೆ ಆಚೆ ಚಾನ್ಸ್ ಕೊಡಲಿ? ನಂಗೆ ಸೇಫ್ ಅಲ್ವಾ, ಅದು ಬಿಟ್ಟೋಗಲ್ಲ. 100 ಎಪಿಸೋಡಲ್ಲ 500 ಎಪಿಸೋಡ್ ಆದರೂ ಬಿಟ್ಟೋಗಲ್ಲ ಅಂತ ನನಗನ್ಸುತ್ತೆ. ಈಗ ನಾನು ಹಾಕ್ಕೊತೀನಿ, ಅದನ್ನ ನೆಪೋಟಿಸಮ್ ಅನ್ನೋಕ್ಕಲ್ಲ. ಆದರೆ ಒಬ್ಬರು ಡಿಸರ್ವಿಂಗ್ ಇರೋರನ್ನ ಕಿತ್ಕೊಂಡು ಅನ್ಡಿಸರ್ವ್ನ ತಂದಾಗ ಎಲ್ಲೋ ಒಂದು ಕಡೆ ಅದು ಬರುತ್ತೆ. ಬಟ್ ಅದು ಜಾಸ್ತಿ ದಿನ ಸ್ಟ್ಯಾಂಡು ಆಗಲ್ವಲ್ಲ ಮೇಡಮ್. ಹೆಂಗೆ ಅಂತ ನಾವು ಇದು ಮಾಡೋಕ್ಕಾಗುತ್ತೆ. ಯಾಕಂದರೆ ಕುದುರೆಗೆ ನೀರು ಕುಡಿಬೋದು, ಕರ್ಕೊಂಡೋಗ್ಬೋದು, ಕುಡಿಯೋದು ಕುದುರೆನೇ ಅಲ್ವ ಎಂಡ್ ಆಫ್ ದಿ ಡೇ. ಯಾರಿಗೆ ಟ್ಯಾಲೆಂಟ್ ಇರುತ್ತೆ ಅವ್ರು ಉಳಿತಾರೆ. ಟ್ಯಾಲೆಂಟ್ ಲಕ್ ಎರಡು ವರ್ಕೌಟ್ ಆಗಲೇಬೇಕು. ಲೈಫಲ್ಲಿ ಎಲ್ರಿಗೂ ಒಂದು ಅಲ್ಟಿಮಮ್ ಆಸೆ ಅಥವಾ ಕನಸು ಅಂತಿರುತ್ತೆ. ಆನಂದ್ ಅವ್ರಿಗೇನಿದೆ? ಯಾಕಂದರೆ ನೀವು ಫೇಮ್ ನೋಡಿದ್ದೀರಾ, ದುಡ್ಡು ನೋಡಿದ್ದೀರಾ, ಪ್ರೊಡಕ್ಷನ್ ನೋಡ್ತಿದ್ದೀರಾ, ಆದರೆ ಇದನ್ನು ಹೊರತುಪಡಿಸಿ ಏನು ಆಸೆ ಇದೆ? ಆರ್ಟ್ ಆಫ್ ಲಿವಿಂಗ್, ಅದನ್ನು ಕಲಿಬೇಕು ಅಂತ. ನಿಜವಾಗ್ಲೂ ತಮಾಷೆಗೆ ಹೇಳ್ತಾ ಇಲ್ಲ. ಕಲ್ತಿಲ್ವಾ ಇನ್ನು? ಕಲ್ತಿರೋ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ಅದು ಗೊತ್ತಿರೋನ್ಗೆ ಯಾಕೆ ಇಲ್ಲಿ ಇರ್ತಾನೆ? ರೂಟ್ ಗೊತ್ತಿದ್ಮೇಲೆ ಯಾವನ ಚಕ್ರವರ್ತಿಯಲ್ಲಿ ಇರೋಕ್ಕೆ ಇಷ್ಟಪಡ್ತಾನ? ಶಿವ ಮಗ ಟಾಟಾ ಬಾಬಾಯ್. ಅಲ್ಲ, ನನಗೆ ಏನು ಅನ್ನಿಸ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನೀವು ಇದೆಲ್ಲ ಬಿಟ್ಬಿಡ್ತೀರಾ ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಇದು ನಾನು ಇವಾಗ ಇಷ್ಟು ಹೇಳಿದ್ದು ಪಾಠ ವೇಸ್ಟ್ ಆಗೋಯ್ತು ಇವಾಗ. ಅಲ್ಲ, ಹಂಗಲ್ಲ, ಅದನ್ನೇ ಹೇಳ್ತಾ ಇರೋದು. ಓಕೆ, ಇನ್ನೊಂದು ಥರ ಹೇಳೋಣ. ಓಕೆ, ಈಗ ಹಂಗಾರೆ ಆರ್ಟ್ ಆಫ್ ಲಿವಿಂಗ್ ಈಗ ಕಲ್ತಿರೋರೆಲ್ಲ ಯಾಕೆ ಬಂದಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಜೊತೆ ಹಾಕಿದ್ದಾರೆ ಅವರು? ಓಕೆ, ಹೇಳ್ಕೊಡಕ್ಕೆ ಬಂದಿದ್ದಾರೆ ತಾನೆ, ಹೋಗೋಕ್ಕಾಗಲ್ಲ. ಬಟ್ ನಿಮ್ಗೆ ದಾರಿ ಗೊತ್ತಷ್ಟೇ, ಈಸಬೇಕು ಇದ್ದು ಜಯಿಸಬೇಕು. ಹೌದು. ಈಗ ಸಿಂಪಲ್ ಮೇಡಮ್, ಈಗ ನಾವು ಸ್ಟುಡಿಯೋದೊಳಗೆ ಇಲ್ಲಿದ್ದೀವಿ, ಅಲ್ಲಿದೆ ಬಾಗಿಲು ತಾನೆ ಆಚೆ. ಓಕೆ, ಸಪೋಸ್ ನಿಮ್ಗೆ ಅದು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲೇ ರೌಂಡ್ ಹೊಡಿತಾ ಇರ್ತೀರಲ್ಲ, ಯಾವತ್ತೊಂದಿನ ಬೋರ್ ಆಗಬೇಕಲ್ಲ ಇಲ್ಲಿ ನಿಮಗೆ. ಸೊ ಆ ದಾರಿ ಗೊತ್ತಿರೋನ್ಗೆ ಅವ್ನು ಹಂಗಿಂದ ಹೋಗ್ತಾನೆ ಅಂದ ತಕ್ಷಣ ಅವ್ನು ಹೋಗ್ಬಿಟ್ನಾ ನೆಕ್ಸ್ಟ್ ಆಫೀಸ್ ಮತ್ತೆ ಬರಲ್ಲ, ಅವನೊಳಗೆ ಬರ್ತಾನೆ ಅವನು. ಬಟ್ ಇದು ಓಕೆ, ಇನ್ನೊಂದು ಜ್ಞಾಪಕ ಬಂದ್ಬಿಡ್ತಾನೆ ನೋಡಿ, ಭಗವಂತ ಅದಕ್ಕೆ ಟಕ್ಕಂತ ಏನೋ ಒಂದು ಜ್ಞಾಪಕ ಕೊಡ್ತಾನೆ. ರೀಸೆಂಟ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಇದು ನಡೀತು, ದಕ್ಷಿಣ ಮೂರ್ತಿ ಒಂದು ಮಂತ್ರ ಜಪಾನ 1,00,000 ಜನ ಕೂತ್ಕೊಂಡು ಮಾಡಬೇಕು ಅಂತ ಶೃಂಗೇರಿ ಜಗದ್ಗುರುಗಳು ಬಂದಿದ್ದರು, ಚಿಕ್ಕಗುರುಗಳು ಬಂದಿದ್ದರು. ಅವರು ಒಂದು ಮಾತು ಹೇಳಿದ್ರು, ತುಂಬ ಇಂಪ್ಯಾಕ್ಟ್ ಆಯಿತು ನನಗೆ. ಇದು ಹೇಳ್ತೀನಿ, ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತಾ ನೋಡಿ, ಕೂತ್ಕೊಂಡು ನಿಧಾನಕ್ಕೆ ಒಂದು ಸ್ವಲ್ಪ ಆಲೋಚನೆ ಮಾಡಿ. ಯಾವುದೆಲ್ಲವೂ ತಿಳಿದ ಮೇಲೆ ನಿನಗೆ ತಿಳಿಯೋಕ್ಕೆ ಇನ್ನೇನೂ ಉಳಿದಿರಲ್ವೋ ಅದನ್ನು ನೀನು ತಿಳಿ ಅಂತ. ಯಾವುದೆಲ್ಲವೂ ತಿಳಿದ ಮೇಲೆ, ಅಥವಾ ಯಾವುದನ್ನು ತಿಳ್ಕೊಂಡ್ರೆ ನಿನಗಿನ್ನು ತಿಳ್ಕೊಳಕ್ಕೆ ಇನ್ನೇನೂ ಇಲ್ವೋ ಅದನ್ನು ತಿಳ್ಕೊಳೋ ಕಡೆ ನೀನು ಟೈಮ್ನ ಕೊಡು ಅಂತ. ಇಷ್ಟೇ ಅಧ್ಯಾತ್ಮ. ಇದನ್ನು ನೀವು ದೇವ್ರಂತೀರಾ, ದಿಂಡ್ರಂತೀರಾ, ಸಾವು ಅಂತೀರಾ, ನೋವು ಅಂತೀರಾ, ಚಿರಂಜೀವಿ ಅಂತೀರಾ, ಸಮಾಧಿ ಅಂತ ನೀವು ಏನಾರು ಕರ್ಕೊಳ್ಳಿ. ಈಗ ನನಗೆ ಹುಳ ಬರುತ್ತಿದ್ದು ತಲೆಯಲ್ಲಿ. ಅಂದರೆ ಏನೋ ಒಂದು ಅದನ್ನು ಕಲ್ತ್ಬಿಟ್ರೆ ಇನ್ನು ನಿನಗೆ ಕಲಿಯೋಕೆ ಇನ್ನೇನೂ ಇಲ್ಲ. ಎಕ್ಸಾಂಪಲ್, ಒಂದು ಸ್ಟೆಪ್ ನಮ್ಮ ಕ್ಷೇತ್ರದಲ್ಲಿ ಲೋವರ್ ಲೆವೆಲಿಗೆ ಬರೋಣ. ಆ್ಯಕ್ಟಿಂಗಲ್ಲಿ ದಾದಾ ಸಾಹೇಬ್ ಫಾಲ್ಕೆ ತೊಗೊಂಡ್ಬಿಟ್ರೆ ಅವ್ನಿಗೆ ಇನ್ನೇನಿಲ್ಲ ತೊಗೊಳಕ್ಕೆ ಇಂಡಿಯಾಲಿ. ಆಸ್ಕರ್ ತೊಗೊಂಡ್ಮೇಲಂತೂ ಈ ಪ್ರಪಂಚದಲ್ಲೇ ಅವ್ನಿಗೆ ಇನ್ನೇನಿಲ್ಲಪ್ಪ ತೊಗೊಳಕ್ಕೆ. ಈಸ್ ಡನ್, ಆ್ಯನ್ ಆ್ಯಕ್ಟರ್ ಈಸ್ ಡನ್. ಓಕೆ,
ಆ್ಯಸ್ ಎ ಪರ್ಸನಾಲಿಟಿ ಅವ್ನು ಭಾರತ ರತ್ನ ಬಂದಾಯ್ತು, ಮುಗಿದೋಯ್ತು, ಇನ್ನೇನಿದೆ ಅದ್ರ ಮೇಲೆ ತೊಗೊಳಕ್ಕೆ, ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಮುಗಿದೋಯ್ತು. ಹಾಗೆ ಈ ಜೀವಕ್ಕೊಂದೇನೋ ಒಂದು ಇರಬೇಕಲ್ಲ ಹೈಯೆಸ್ಟ್ ಆರ್ಡರು, ಅದೇ ಆರ್ಟ್ ಆಫ್ ಲೀವಿಂಗ್. ಯಾವಾಗ ಅದ್ರ ಬಗ್ಗೆ ಒಬ್ಬನ ವಿಷಯ ಗೊತ್ತಾಗುತ್ತಲ್ಲ ಮೇಡಮ್ ನಿಮಗೆ, ಇದ್ರ ಬಗ್ಗೆ ಹೆಂಗೆ ಇಂಟ್ರೆಸ್ಟ್ ಬರೋಕ್ಕೆ ಸಾಧ್ಯ? ಓಕೆ, ನೀವು ಹೆಂಗೆ ಇದನ್ನ ಇಟ್ಕೊಂಡು ನನಗೆ ನೋಡು ಕೊಡಲ್ಲ ಅಂದರೆ ಚಾಕ್ಲೇಟ್ ನಿಂಗೆ ಕೊಡಲ್ಲ, ನನಗೆ ಹೆಂಗೆ ನೀವು ಅದನ್ನು ನಂಗೆ ಹಂಗೆ ಅನ್ಸೋಕ್ಕೆ ಸಾಧ್ಯ? ನಂಗೆ ಅನ್ನಿಸ್ತಾನೆ ಇಲ್ಲ, ಅದು ಸಮಸ್ಯೆ. ಅದಕ್ಕೆ ಮೇಲೆ ಇದೊಂದಿದೆ ಅಂತ ನಾನು ಮಾಡ್ತಿದ್ದೀನೋ ಆಗುತ್ತೋ ಅದೆಲ್ಲ ಪ್ರಶ್ನೆ ಬೇರೆ. ಬಟ್ ಇವಾಗ ಈ ಮಗುಗೆ ಇದು ಇನೋಸೆನ್ಸ್ ಹೊಟ್ಟೋಯ್ತಲ್ಲ, ಇವಾಗ ಈ ಇಂಟೆಲಿಜೆನ್ಸ್ ಪ್ರವೇಶ ಆಗ್ಬಿಟ್ಟಿದೆಯಲ್ಲ, ಈಗೇನು ಮಾಡೋಣ? ಆ ದಾರಿಯಲ್ಲೇ ಹೋಗ್ತಾ ಇರೋದು, ಹೋಗಲೇಬೇಕಾಗುತ್ತೆ. ಅದಕ್ಕೆ ಹೇಳೋದು, ಅಲ್ಟಿಮೇಟ್ ಅನ್ಲೆಸ್ ಯು ಆರ್ ದ ಪವರ್ ಆ್ಯಂಡ್ ಪವರ್ಫುಲ್, ಯಾವಾಗಲೂ ನಿನಗೆ ಇದ್ದಿದ್ದೇ ಹಿಡಿತದಲ್ಲಿ ಇರಲೇಬೇಕಾಗುತ್ತೆ, ಏನು ಮಾಡೋಕ್ಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.